ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್. ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತರಲು 10 ಮನಿ ಪ್ಲಾಂಟ್ ವಾಸ್ತು ಸಲಹೆಗಳು. ಸಸ್ಯಗಳು ಸಾಮಾನ್ಯವಾಗಿ ಯಾವುದೇ ಮನೆಗೆ ಯಾವಾಗಲೂ ಸಕಾರಾತ್ಮಕ ವಾತಾವರಣವನ್ನು ತರುತ್ತವೆ. ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು, ಮನೆಗೆ ಉತ್ತಮ ಸೌಂದರ್ಯವನ್ನು ಒದಗಿಸಲು ಮತ್ತು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಅವರು ಜವಾಬ್ದಾರರಾಗಿರುತ್ತಾರೆ. ಆದರೆ ಮನಿ ಪ್ಲಾಂಟ್ಗಳು ಇವುಗಳ ಜೊತೆಗೆ ಪ್ರಯೋಜನಗಳನ್ನು ಹೆಚ್ಚಿಸಿವೆ ಎಂದು ನಿಮಗೆ ತಿಳಿದಿದೆ. ಮನಿ ಪ್ಲಾಂಟ್ ಡೆವಿಲ್ಸ್ ಐವಿ ಖರೀದಿಸುವಾಗ ಮನಿ ಪ್ಲಾಂಟ್ ವಾಸ್ತು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನಿ ಪ್ಲಾಂಟ್ನ ನಿಯೋಜನೆ ಮತ್ತು ನಿರ್ದೇಶನವು ನಿಮ್ಮ ಆರ್ಥಿಕ ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಪ್ರಬಲ ಪರಿಣಾಮವನ್ನು ಬೀರುತ್ತದೆ. ನಿಮ್ಮ ಮನಿ ಪ್ಲಾಂಟ್ನಿಂದ ಗರಿಷ್ಠ ಪ್ರಯೋಜನಗಳನ್ನು ಪಡೆಯಲು ಈ ಮನಿ ಪ್ಲಾಂಟ್ ವಾಸ್ತು ಸಲಹೆಗಳನ್ನು ಅನುಸರಿಸಿ. 1. ಯಾವ ದಿಕ್ಕಿನಲ್ಲಿ ಇಡುವುದು. ಈ ಸಸ್ಯವು ಆಕರ್ಷಿಸಬಹುದಾದ ಸಂಪತ್ತಿನಿಂದ ಮನಿ ಪ್ಲಾಂಟ್ ಎಂಬ ಹೆಸರು ಬಂದಿದೆ. ಇದು ಮನೆಮಾಲೀಕರಿಗೆ ಮುಖ್ಯ ಮನಿ ಪ್ಲಾಂಟ್ ಪ್ರಯೋಜನಗಳಲ್ಲಿ ಒಂದಾಗಿದೆ. ಇದು ಹಣಕಾಸಿನ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಮನೆಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಮನಿ ಪ್ಲಾಂಟ್ ವಾಸ್ತುಶಾಸ್ತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ, ವಿಶೇಷವಾಗಿ ಅದರ ನಿಯೋಜನೆಯ ಸಂದರ್ಭದಲ್ಲಿ. ಹಾಗಾಗಿ ಮನೆಯಲ್ಲಿ ಮನಿ ಪ್ಲಾಂಟ್ ಅನ್ನು ಎಲ್ಲಿ ಇಡಬೇಕು ಎಂದು ನೀವು ಆಶ್ಚರ್ಯಪಡುತ್ತಿದ್ದರೆ ಸಹಾಯ ಮಾಡಲು ನಾವು ಇಲ್ಲಿದ್ದೇವೆ. ಆಗ್ನೇಯ ದಿಕ್ಕು. ವಾಸ್ತು ಪ್ರಕಾರ ಪರಿಪೂರ್ಣ ಮನಿ ಪ್ಲಾಂಟ್ ದಿಕ್ಕು ಆಗ್ನೇಯ, ಶುಕ್ರ ಗ್ರಹದ ದಿಕ್ಕು. ಅಡೆತಡೆಗಳನ್ನು ನಿವಾರಿಸುವವನು ಎಂದು ಕರೆಯಲ್ಪಡುವ ಭಗವಾನ್ ಗಣೇಶನು ಆಗ್ನೇಯ ದಿಕ್ಕಿನ ದೇವರು. ಇದು ಅಡೆತಡೆಗಳನ್ನು ತೆಗೆದುಹಾಕುವ ಮತ್ತು ನಿಮ್ಮ ಆರ್ಥಿಕ ಯೋಗಕ್ಷೇಮವನ್ನು ಖಾತ್ರಿಪಡಿಸುವ ಸಂಕೇತವಾಗಿದೆ. ಗಣೇಶನ ಉಪಸ್ಥಿತಿ ಮತ್ತು ಶುಕ್ರಗ್ರಹ ಎರಡು ಸಂಪತ್ತು ಮತ್ತು ಸಮೃದ್ಧಿಯನ್ನು ಖಾತ್ರಿಪಡಿಸುವ ಮಂಗಳಕರ ಚಿಹ್ನೆಗಳು. ಈಶಾನ್ಯ ದಿಕ್ಕು. ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನಿಮ್ಮ ಮನಿ ಪ್ಲಾಂಟ್ ಅನ್ನು ಮನೆಯೊಳಗೆ ಇಡುವುದು ತೊಂದರೆಗೆ ಕಾರಣವಾಗಬಹುದು. ಅವುಗಳನ್ನು ಈ ದಿಕ್ಕಿನಲ್ಲಿ ಇರಿಸುವುದರಿಂದ ಹಣಕಾಸಿನ ಸಮಸ್ಯೆಗಳ ಸಾಧ್ಯತೆ ಸೇರಿದಂತೆ ಕೆಲವು ಮನಿ ಪ್ಲಾಂಟ್ ಅನಾನುಕೂಲಗಳಿಗೆ ಕಾರಣವಾಗುತ್ತದೆ ಮತ್ತು ನೀವು ವಿವಾಹಿತರಾಗಿದ್ದರೆ ವಾದಗಳು ಮತ್ತು ವೈವಾಹಿಕ ಸಮಸ್ಯೆಗಳು ಸಹ. 2. ಮಂಗಳಕರ ಉತ್ತರ ಪ್ರವೇಶಗಳು. ನಿಮ್ಮ ಮನೆಗೆ ಉತ್ತರದ ಪ್ರವೇಶದ್ವಾರವನ್ನು ನೀವು ಹೊಂದಿದ್ದರೆ ನಿಮ್ಮ ಮನಿ ಪ್ಲಾಂಟ್ ಅನ್ನು ಇರಿಸಿಕೊಳ್ಳಲು ನೀವು ಪರಿಪೂರ್ಣ ಸ್ಥಳವನ್ನು ಕಂಡುಕೊಂಡಿದ್ದೀರಿ. ಮನಿ ಪ್ಲಾಂಟ್ ದಿಕ್ಕಿನ ಉತ್ತರದ ಪ್ರವೇಶವು ಅಪಾರವಾದ ವೃತ್ತಿ ಅವಕಾಶಗಳನ್ನು ಮತ್ತು ಮನೆಯ ನಿವಾಸಿಗಳಿಗೆ ಹೊಸ ಆದಾಯದ ಮೂಲಗಳನ್ನು ತರುತ್ತದೆ. ಆದ್ದರಿಂದ ನೀವು ಹೊಸ ವೃತ್ತಿ ಅವಕಾಶಗಳಿಗಾಗಿ ಬೇಟೆಯಾಡುತ್ತಿದ್ದರೆ ಮನಿ ಪ್ಲಾಂಟ್ ವಾಸ್ತು ನಿಮ್ಮ ಮನಿ ಪ್ಲಾಂಟ್ ಅನ್ನು ಉತ್ತರದ ಪ್ರವೇಶದ್ವಾರದಲ್ಲಿ ಗೋಲ್ಡನ್ ಪೊಥೋಸ್ ಎಂದು ಕರೆಯುವಂತೆ ಶಿಫಾರಸು ಮಾಡುತ್ತದೆ. ನಿಮ್ಮ ಬಾಗಿಲನ್ನು ಬಡಿಯುತ್ತಿರುವ ಹೊಸ ವೃತ್ತಿ ಅವಕಾಶವನ್ನು ನೀವು ಕಂಡುಕೊಳ್ಳಬಹುದು. 3. ನೆಲವನ್ನು ಮುಟ್ಟಲು ಬಿಡಬೇಡಿ. ಮನಿ ಪ್ಲಾಂಟ್ನೊಂದಿಗೆ ಅದನ್ನು ಮೇಲಕ್ಕೆ ಬೆಳೆಯುವಂತೆ ಮಾಡುವುದು ಗುರಿಯಾಗಿರಬೇಕು. ಹಣಕ್ಕಾಗಿ ಈ ವಾಸ್ತು ಸಸ್ಯಗಳು ತೆವಳುವ ಕಾರಣ ಅವು ಬೆಳೆಯಲು ಬೆಂಬಲ ಬೇಕು. ಈ ಸಂದರ್ಭದಲ್ಲಿ ಅವರಿಗೆ ಬೆಂಬಲವನ್ನು ನೀಡುವ ಯಾವುದನ್ನಾದರೂ ಅವರು ಹಿಡಿಯುತ್ತಾರೆ. ಕಾಂಡಗಳು ಮತ್ತು ಎಲೆಗಳು ಭಾರವಾಗಿರುವುದರಿಂದ ಕುಸಿಯುತ್ತವೆ ಮತ್ತು ಕೆಳಕ್ಕೆ ಬೆಳೆಯುತ್ತವೆ. ಮನೆಯಲ್ಲಿ ನಿಮ್ಮ ಮನಿ ಪ್ಲಾಂಟ್ಗೆ ಇದು ಸಂಭವಿಸಲು ಬಿಡಬೇಡಿ. ಅವರು ಮೇಲಕ್ಕೆ ಬೆಳೆಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಿ. ಅವುಗಳನ್ನು ಇಳಿಮುಖವಾಗಿ ಮತ್ತು ಕೆಳಮುಖವಾಗಿ ಬೆಳೆಯಲು ಅವಕಾಶ ನೀಡುವುದು ನಕಾರಾತ್ಮಕತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇವುಗಳು ಆಕಾಶದ ಕಡೆಗೆ ಹರಿದಾಡಲು ಬಿಡುವ ಮೂಲಕ ಎಲ್ಲಾ ಧನಾತ್ಮಕ ಶಕ್ತಿಯನ್ನು ಬಳಸಿಕೊಳ್ಳಿ. ನೆಲವನ್ನು ಮುಟ್ಟದಂತೆ ಕಾಂಡಗಳನ್ನು ನಿಯತಕಾಲಿಕವಾಗಿ ಕತ್ತರಿಸಬಹುದು. 4. ಹಣಕ್ಕಾಗಿ ವಿಕಿರಣಗಳನ್ನು ಹೀರಿಕೊಳ್ಳುವ ಶಕ್ತಿ. ಇಂದಿನ ದಿನ ಮತ್ತು ಯುಗದಲ್ಲಿ ನಾವು ಕಂಪ್ಯೂಟರ್ಗಳು, ಸೆಲ್ ಫೋನ್ಗಳು ಮತ್ತು ಸಹಜವಾಗಿ ಸರ್ವೋತ್ಕೃಷ್ಟ ವೈಫೈ ರೂಟರ್ಗಳ ವರ್ಚುವಲ್ ಜಗತ್ತಿನಲ್ಲಿ ವಾಸಿಸುತ್ತಿದ್ದೇವೆ. ಈ ಸಾಧನಗಳು ಹೆಚ್ಚಿನ ಪ್ರಮಾಣದ ವಿಕಿರಣವನ್ನು ಹೊರಸೂಸುತ್ತವೆ ಮತ್ತು ಮಾನವ ದೇಹ ಮತ್ತು ಮನಸ್ಸಿಗೆ ತುಂಬಾ ಹಾನಿಕಾರಕವಾಗಿದೆ. ಮನಿ ಪ್ಲಾಂಟ್ಗಳು ನಿಮ್ಮ ಮನೆಯ ಅತ್ಯುತ್ತಮ ವಿಕಿರಣ ಹೀರಿಕೊಳ್ಳುವ ಸಾಧನಗಳಲ್ಲಿ ಒಂದಾಗಿದೆ ಮತ್ತು ನಿಮ್ಮ ಪ್ರೀತಿಯ ಗ್ಯಾಜೆಟ್ಗಳಿಂದ ವಿದ್ಯುತ್ಕಾಂತೀಯ ವಿಕಿರಣದಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಆದ್ದರಿಂದ ವಿಕಿರಣವನ್ನು ಕಡಿಮೆ ಮಾಡಲು ನಿಮ್ಮ ಮನಿ ಪ್ಲಾಂಟ್ ಅನ್ನು ದೂರದರ್ಶನ ಅಥವಾ ವೈಫೈ ರೂಟರ್ ಬಳಿ ಮನೆಯೊಳಗೆ ಇರಿಸಿ. ನೀವು ಮನಿ ಪ್ಲಾಂಟ್ ಅನ್ನು ನಿಮ್ಮ ಹಾಸಿಗೆಯ ಪಕ್ಕದಲ್ಲಿ ಇರಿಸುತ್ತಿದ್ದರೆ ಅದನ್ನು ಹೆಡ್ರೆಸ್ಟ್ ಅಥವಾ ಫುಟ್ರೆಸ್ಟ್ ಬಳಿ ಇಡುವುದನ್ನು ತಪ್ಪಿಸಿ. ನಿಮ್ಮ ಮಲಗುವ ಕೋಣೆಯಲ್ಲಿ ಸಸ್ಯವನ್ 5. ನಿರ್ವಹಣೆ ಮಾಡುವುದು ಹೇಗೆ. ನೀವು ಗಳಿಸಬಹುದಾದ ಹಲವಾರು ಮನಿ ಪ್ಲಾಂಟ್ ಪ್ರಯೋಜನಗಳಿದ್ದರೂ ಅವರು ಪ್ರತಿಯಾಗಿ ಹೆಚ್ಚು ಕೇಳುವುದಿಲ್ಲ ಮತ್ತು ಸರಾಸರಿ ನಿರ್ವಹಣೆಯ ಅಗತ್ಯವಿರುತ್ತದೆ. ಅತ್ಯಂತ ಸರಾಸರಿ ನಿರ್ವಹಣೆಯೊಂದಿಗೆ ಅವರು 7 ಅಡಿಗಳವರೆಗೆ ಬೆಳೆಯಬಹುದು.
ಉತ್ತಮ ಆರೈಕೆ, ಸಾಕಷ್ಟು ಬೆಳಕು ಮತ್ತು ನಿಯಮಿತ ನೀರು ಹಾಕುವುದು. ಅವರು 12 ಅಡಿಗಳವರೆಗೆ ಬೆಳೆಯಬಹುದು. ಮನಿ ಪ್ಲಾಂಟ್ ವಾಸ್ತುವು ಅದೃಷ್ಟವನ್ನು ಹರಿಯುವಂತೆ ಮಾಡಲು ನಿರ್ವಹಣೆಯು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದು ಸೂಚಿಸುತ್ತದೆ. ಇಲ್ಲಿ ಕೆಲವು ಉನ್ನತ ಮನಿ ಪ್ಲಾಂಟ್ ಬೆಳೆಯುವ ಸಲಹೆಗಳಿವೆ. ಆಗಾಗ್ಗೆ ನೀರನ್ನು ಬದಲಾಯಿಸಿ, ಆದರ್ಶಪ್ರಾಯವಾಗಿ ವಾರಕ್ಕೊಮ್ಮೆ. ಸಸ್ಯಕ್ಕೆ ಹೆಚ್ಚು ನೀರು ಹಾಕಬೇಡಿ ಏಕೆಂದರೆ ಅದು ಅದರ ಬೆಳವಣಿಗೆಗೆ ಹಾನಿಕಾರಕವಾಗಿದೆ. ನಿಯಮಿತವಾಗಿ ಸಸ್ಯವನ್ನು ಟ್ರಿಮ್ ಮಾಡಿ. ಇಲ್ಲದಿದ್ದರೆ ಅದನ್ನು ನಿರ್ವಹಿಸಲು ಕಷ್ಟವಾಗುತ್ತದೆ. ನೇರ ಸೂರ್ಯನ ಬೆಳಕು ಸಸ್ಯವನ್ನು ಒಣಗಿಸಬಹುದು. ಒಳಾಂಗಣವು ಉತ್ತಮ ಪರ್ಯಾಯವಾಗಿದೆ. ಸಸ್ಯವನ್ನು ಆರೋಗ್ಯಕರವಾಗಿಡಲು ಒಣಗಿದ ಅಥವಾ ಸತ್ತ ಎಲೆಗಳನ್ನು ತೆಗೆದುಹಾಕಿ. ಶುಷ್ಕ ಪರಿಸ್ಥಿತಿಗಳು ಅದರ ಬೆಳವಣಿಗೆಗೆ ಅಡ್ಡಿಯಾಗುವುದರಿಂದ ಎಲೆಗಳನ್ನು ಮಂಜುಗೊಳಿಸುವುದು ಅದರ ಬೆಳವಣಿಗೆಗೆ ಪ್ರಯೋಜನಕಾರಿಯಾಗಿದೆ. ಕೃತಕ ರಸಗೊಬ್ಬರ ಅಥವಾ ಕೀಟನಾಶಕಗಳನ್ನು ಬಳಸಬೇಡಿ. 6. ಕೆಂಪು ಬಣ್ಣ ಮತ್ತು ಅದರ ಸಮಸ್ಯೆಗಳು. ಭಾವನೆಯನ್ನು ಚಿತ್ರಿಸಲು ಕೆಂಪು ಶಕ್ತಿಶಾಲಿ ಬಣ್ಣವಾಗಿದೆ. ಕೋಪ, ಪ್ರೀತಿ ಮತ್ತು ಆಗಾಗ್ಗೆ ಅಪಾಯ. ಮನಿ ಪ್ಲಾಂಟ್ನ ಸಂದರ್ಭದಲ್ಲಿ ಯಾವುದೇ ಕೆಂಪು ವಸ್ತುಗಳು ಅಥವಾ ಕೆಂಪು ಮೇಲ್ಮೈಗಳ ಬಳಿ ಅದನ್ನು ಇಡುವುದನ್ನು ತಪ್ಪಿಸಿ ಏಕೆಂದರೆ ಇದು ದುರಾದೃಷ್ಟವನ್ನು ಸೆಳೆಯುವ ಪ್ರವೃತ್ತಿಯನ್ನು ಹೊಂದಿದೆ. ಇದು ನಿಮ್ಮ ಮನೆಯ ಒಟ್ಟಾರೆ ಯೋಗಕ್ಷೇಮದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ಕೆಂಪು ಹಿನ್ನೆಲೆಯ ವಿರುದ್ಧ ಹಣಕ್ಕಾಗಿ ಈ ವಾಸ್ತು ಸಸ್ಯಗಳನ್ನು ಇಟ್ಟುಕೊಳ್ಳುವುದು, ವಿಶೇಷವಾಗಿ ಕೆಂಪು ಅಡುಗೆಮನೆಯ ಉಪಯುಕ್ತತೆಗಳಾದ ತೊಳೆಯುವ ಯಂತ್ರಗಳು, ಗ್ರೈಂಡರ್ಗಳು, ಡಸ್ಟ್ಬಿನ್ಗಳು ಇತ್ಯಾದಿಗಳ ಬಳಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ. 7. ಗ್ರೀನ್ಸ್ ಮತ್ತು ಬ್ಲೂಸ್ ಅನ್ನು ಸಂಯೋಜಿಸಿ. ನಿಮ್ಮ ಮನಿ ಪ್ಲಾಂಟ್ನ ಸುತ್ತಲಿನ ಹಸಿರು ಮತ್ತು ನೀಲಿ ವರ್ಣಗಳನ್ನು ಹೆಚ್ಚಿಸುವ ಮೂಲಕ ಹೆಚ್ಚು ಸಂಪತ್ತು ಮತ್ತು ಸಕಾರಾತ್ಮಕತೆಯನ್ನು ಆಕರ್ಷಿಸುವ ವಿಧಾನಗಳಲ್ಲಿ ಒಂದಾಗಿದೆ. ನಿಮ್ಮ ಮನಿ ಪ್ಲಾಂಟ್ಗಳನ್ನು ನೀಲಿ ಅಥವಾ ಹಸಿರು ಬಣ್ಣದ ಹೂದಾನಿಗಳು ಅಥವಾ ಬಾಟಲಿಗಳಲ್ಲಿ ಬೆಳೆಸಿಕೊಳ್ಳಿ. ನೀವು ಅವುಗಳನ್ನು ಬೆಳೆಯಲು ಹಳೆಯ ಪ್ಲಾಸ್ಟಿಕ್ ಬಾಟಲಿಗಳನ್ನು ಅಪ್ಸೈಕಲ್ ಮಾಡಬಹುದು ಅಥವಾ ರೋಮಾಂಚಕ ಛಾಯೆಗಳನ್ನು ಬಳಸಿ ನಿಮ್ಮ ಮಡಕೆಗಳನ್ನು ಚಿತ್ರಿಸಬಹುದು. ನಿಮ್ಮ ಮನೆಯೊಳಗೆ ಧನಾತ್ಮಕ ಶಕ್ತಿಯ ಹರಿವನ್ನು ತೀವ್ರಗೊಳಿಸಲು ನೀವು ಒಂದು ರಮಣೀಯ ಹಿನ್ನೆಲೆಗಾಗಿ ಪೇಂಟಿಂಗ್ನಲ್ಲಿ ಸೇರಿಸಬಹುದು. 8. ಗಾಳಿಯಾಡುವ ಮೂಲೆಗಳನ್ನು ಆರಿಸಿ. ಮನಿ ಪ್ಲಾಂಟ್ಗಳಿಗೆ ಬೆಳಕು ಬೇಕಾಗುತ್ತದೆ, ಆದರೆ ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಅವು ಒಣಗುತ್ತವೆ. ನೀವು ಅವುಗಳನ್ನು ಹೊರಾಂಗಣದಲ್ಲಿ ಬೆಳೆಸುತ್ತಿದ್ದರೆ, ನೀವು ಆಂಶಿಕ ನೆರಳಿನೊಂದಿಗೆ ಗಾಳಿಯ ಮೂಲೆಗಳನ್ನು ಆರಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಸ್ನಾನಗೃಹದಲ್ಲಿ ಇರಿಸಲು ನೀವು ಯೋಜಿಸಿದರೆ, ಅದು ಆಗ್ನೇಯ ದಿಕ್ಕಿನಲ್ಲಿ ಕಿಟಕಿಯ ಬಳಿ ಇದೆ ಎಂದು ಖಚಿತಪಡಿಸಿಕೊಳ್ಳಿ. ಇದರಿಂದ ಅವರು ಯಾವುದೇ ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಬಹುದು. ಹೆಚ್ಚುಗೇನು ಬಹು ಮನಿ ಪ್ಲಾಂಟ್ ಪ್ರಯೋಜನಗಳ ಹೊರತಾಗಿ ಅವರು ಯಾವುದೇ ಕೋಣೆಗೆ ಬಣ್ಣದ ಪಾಪನ್ನು ಸೇರಿಸುತ್ತಾರೆ. 9. ಮನಿ ಪ್ಲಾಂಟ್ ಅನ್ನು ಮನೆಯೊಳಗೆ ಇರಿಸಿ. ನಿಮ್ಮ ಮನಿ ಪ್ಲಾಂಟ್ ಅನ್ನು ಹೊರಾಂಗಣದಲ್ಲಿ ಬೆಳೆಸುವ ಬದಲು ಒಳಾಂಗಣದಲ್ಲಿ ಬೆಳೆಸಲು ನಾವು ಶಿಫಾರಸು ಮಾಡುತ್ತೇವೆ. ಇದು ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿಯ ಹರಿವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ನಿಯಮಿತ ಸಮರುವಿಕೆ ಮತ್ತು ಕಾಳಜಿಯೊಂದಿಗೆ ನೆರಳಿನಲ್ಲಿ ಅಥವಾ ಭಾಗಶಃ ಸೂರ್ಯನ ಬೆಳಕಿನಲ್ಲಿ ಅದನ್ನು ಬೆಳೆಯಿರಿ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಸಸ್ಯವು ಆರೋಗ್ಯಕರವಾಗಿರುತ್ತದೆ, ನಿಮ್ಮ ಅದೃಷ್ಟವು ಹೆಚ್ಚು ಇರುತ್ತದೆ. ಆದ್ದರಿಂದ ಬಾಟಲಿಗಳು, ಹೂದಾನಿಗಳು ಅಥವಾ ಮಡಕೆಗಳೊಂದಿಗೆ ಆಸಕ್ತಿದಾಯಕವಾಗಿ ಇರಿಸಿ ಮತ್ತು ನಿಮಗೆ ಬೇಕಾದಷ್ಟು ಸೃಜನಶೀಲರಾಗಿರಿ. 10. ಹೃದಯದ ಆಕಾರದ ಎಲೆಗಳು ಮತ್ತು ಅವುಗಳ ಪ್ರಯೋಜನಗಳು. ಅಲ್ಲಿರುವ ಎಲ್ಲಾ ಸ್ಟಾರ್ಕ್ರಾಫ್ಟ್ ಪ್ರೇಮಿಗಳಿಗಾಗಿ ಇದು ನಿಮಗಾಗಿ ಮನಿ ಪ್ಲಾಂಟ್ ಅನ್ನು ಪಡೆಯಲು ನೀವು ಹೊರಟಿದ್ದರೆ, ಹೃದಯದ ಆಕಾರದ ಎಲೆಗಳನ್ನು ಹೊಂದಿರುವುದನ್ನು ನೀವು ಪಡೆಯುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ಮನಿ ಪ್ಲಾಂಟ್ನ ಹೃದಯ ಆಕಾರದ ಎಲೆಗಳು ಆರೋಗ್ಯಕರ ಮತ್ತು ಸಂತೋಷದ ಸಂಬಂಧಗಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಅವರು ನಿಮ್ಮ ಮನೆಗೆ ಅದೃಷ್ಟ, ಸಂಪತ್ತು, ಶಾಂತಿ ಮತ್ತು ಸಮೃದ್ಧಿಗೆ ಸಹಾಯ ಮಾಡುತ್ತಾರೆ. 11. ನಿಮ್ಮ ಮನಿ ಪ್ಲಾಂಟ್ ಅನ್ನು ಕತ್ತರಿಸಲು ಯಾರಿಗೂ ಬಿಡಬೇಡಿ. ಸರಿ, ನಾವು ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸುತ್ತೇವೆ ಎಂದು ನಂಬುತ್ತೇವೆ, ಆದರೆ ಅವರು ಮನಿ ಪ್ಲಾಂಟ್ನಿಂದ ದೂರವಿರುವಂತೆ ಮಾಡೋಣ. ನಿಮ್ಮ ಮನಿ ಪ್ಲಾಂಟ್ನಿಂದ ಕಾಂಡಗಳನ್ನು ಕತ್ತರಿಸಲು ಯಾರಿಗಾದರೂ ಅವಕಾಶ ನೀಡುವುದು ದುರಾದೃಷ್ಟವನ್ನು ತರುತ್ತದೆ ಎಂದು ಮನಿ ಪ್ಲಾಂಟ್ ವಾಸ್ತು ಹೇಳುತ್ತದೆ. ಇದು ಯಾರಾದರೂ ಆಗಿರಬಹುದು, ನಿಮ್ಮ ಕುಟುಂಬ, ಸ್ನೇಹಿತರು ಅಥವಾ ನೆರೆಹೊರೆಯವರಿಂದ. ಎಲೆ, ಕಾಂಡ ಅಥವಾ ತುದಿಗಳನ್ನು ಕತ್ತರಿಸಲು ಬೇರೆಯವರಿಗೆ ಅವಕಾಶ ನೀಡುವುದು ನಿಮ್ಮ ಸಂಪತ್ತನ್ನು ನೀವು ನೀಡುತ್ತಿರುವುದನ್ನು ಸೂಚಿಸುತ್ತದೆ. ಇದು ಮನಿ ಪ್ಲಾಂಟ್ನ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಸಹ ತರುತ್ತದೆ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ವಿಡಿಯೋ.